ಹಾಯ್ ಮೀನಾ. ಹಾಯ್ ಮಾವ, ಯಾವಾಗ ಬಂದೆ ಜೈಲಿಂದ? ಈಗ ತಾನೇ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನಿಮ್ಮಪ್ಪನೂ ಆ ಕಳ್ಳನ ಮಗ ಚಂದ್ರು ಇಬ್ರು ಸೇರ್ಕೊಂಡು ನನ್ನ ಈ ಸ್ಥಿತಿಗೆ ತಂದಿದ್ದಾರೆ. ನೀನ್ ನೋಡಿದ್ರೆ ಆ ನನ್ನ ಮಗನ್ನೇ ಮದುವೆ ಮಾಡ್ಕೊಂಡಿದ್ಯಾ? ಮಾವ, ನಮ್ಮ ಮನೆಯವ್ರ ಬಗ್ಗೆ ನೀನ್ ಇಷ್ಟು ಕೀಳಾಗಿ ಮಾತಾಡೋದು ನನಗೆ ಹಿಡ್ಸಲ್ಲ. ಓಹೋ, ಗಂಡನ ಪರವಾಗಿ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ಯಾ? ನನಗ್ ತಿಳಿತು ನಿನಗೆ ಇಷ್ಟ ಇಲ್ದೇ ಇದ್ರು ಅವನ್ ಮದುವೆ ಮಾಡ್ಕೊಂಡಿದ್ಯಾ ಅಂತ. ಮೀನಾ, ನಾನು ನಿನ್ ಸೋದರ ಮಾವ. ಚಿಕ್ಕನಿಂದಲೂ ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಏನು, ನೀನು ನನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ನನಗ ಐಡಿಯಾನೇ ಇರ್ಲಿಲ್ವೇ? ನಿನಗೆ ಆ ಐಡಿಯಾ ಇರ್ಲಿಲ್ವಾ? ಹಾಗಾದ್ರೆ ಹೆಚ್ಚಿಗೆ ಏಟನೆ ಬಿದ್ದಿಲ್ಲ ತಾನೆ? ಮೀನಾ, ಏನಮ್ಮ ಇದೆಲ್ಲ? ಬಿಡಿ ಮಾವ, ಎಲ್ರು ಒಳ್ಳೆಯವರೇ ಇರ್ತಾರ? ಅಡಕೆ ಕಳ್ಳರು ಕೆಲ್ಸಕ್ಕೆ ಬಿದ್ದಿದ್ಲು, ನಾನು ಬಿಡಿಸ್ದೆ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ಇದನ್ನೆಲ್ಲ ಯಾಕೆ ಮಾವ ತಲೆಗೆ ಹಚ್ಕೋತೀರಾ? ಡಾಕ್ಟ್ರೆ, ಮೊದಲೇ ಇವ್ರಿಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೊಳಕ್ ಹೇಳಿ. ಚಂಗೇನವ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನಿದ್ದೀನಿ ನೋಡಿ. ಮೊದಲು ಪೊಲೀಸಿಗೆ ಫೋನ್ ಮಾಡಿ. ಏನ್ ತೊಂದರೆ ಇಲ್ಲ ತಾನೆ? ಏನಿಲ್ಲ, ನೀವು 10 ದಿವಸ ರೆಸ್ಟ್ ತಗೋಬೇಕು. ದೆನ್ ಯು ವಿಲ್ ಬಿ ಆಲ್ ರೈಟ್. ಓಕೆ, ನಾನು ಬರ್ತೀನಿ. ಡಾಕ್ಟರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಯಾಕೆ? ನನಗೆ ನಡೆಯಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ. ಯಾರಾದ್ರೂ ಒಳ್ಳೆ ನರ್ಸ್ ಇದ್ರೆ ಕಳ್ಸ್ಕೊಡ್ತೀರಾ? ಆಗ್ಲಿ, ಒಳ್ಳೆ ನರ್ಸ್ ಒಬ್ಬಳಿದ್ದಾಳೆ, ಕಳಿಸ್ತೀನಿ. ಟೇಕ್ ರೆಸ್ಟ್. ಥ್ಯಾಂಕ್ ಯು. ನೋಡಿ, ನೀವಿಷ್ಟು ತೊಂದರೆ ಪಟ್ಟು ನನ್ನ ಕಾಪಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ಓಹೋ, ನಿನ್ನನ್ನು ಕಾಪಾಡೋದಕ್ಕೆ ರೀಗಿ ಅಂತ ಎಲ್ಲ ಮರ್ಯಾದೆ ಕೊಡ್ತಾ ಇದೆಯಲ್ಲ ಮೀನಾ. ನೀನೇ ಅಲ್ಲ, ಯಾವ ಹೆಣ್ಣೆ ಆಗ್ಲಿ ಗೂಂಡಾ ಕೆಲ್ಸಕ್ಕೆ ಬಿದ್ದಿದ್ರು ಅವ್ರನ್ನೂ ಹೀಗೆ ನಾನು ಕಾಪಾಡ್ತಾ ಇದ್ದಿದ್ದು. ಅದ್ ನನ್ನ ಸ್ವಭಾವ. ತಗೊಳ್ಳಿ ಸರ್. ನರ್ಸ್, ನೀವ್ ಯಾವಾಗ್ಲೂ ಈ ಕೆಲಸ ಮಾಡ್ತೀರಾ, ಬೇಜಾರಾಗಲ್ವಾ? ಯಾಕೆ? ನಿಮ್ಗೆ ಮದುವೆ ಆಗಿದ್ಯಾ? ಇಲ್ಲ ಸರ್. ಒಳ್ಳೇದೇ ಆಯ್ತು. ಯಾಕೆಂದ್ರೆ ಮದುವೆ ಆಗಿ ಯಾರು ತಾನೇ ಸುಖ ಪಡ್ತಾ ಇದ್ದಾರೆ ಹೇಳಿ? ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಬಾ 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 ಬಾ. ಆಟ ಆಯ್ತಪ್ಪ. ನಿಲ್ಲು. ಎಲ್ಲಿ ನಿಂತಿದ್ದೀ? ಸಾಲ ಕೊಡ್ತೀರಾ? ಸಾಲ ಕ್ಯಾಶ್ ಅಂಡ್ ಕ್ಯಾರಿ ನಮ್ಮ ಹತ್ರ. ಕಾಸ್ ತೆಗಿಯ, ಕಾಸಿಲ್ದೆ ಆಟ ಆಡಕ್ ಬರ್ತೀರಾ? ತೆಗಿ ಕಾಸ್ನ, ತೆಗಿ ಅಂದ್ರೆ. ದುಡ್ಡಿಲ್ಲ, ಆದ್ರೆ ನನ್ನ ಹತ್ರ ನೋಡಿ ಈ ಬೆಳ್ಳಿ ಲೋಟ ಇದೆ, ಆಗ್ಬೋದಾ? ಇಲ್ಲಿ ಬೆಳ್ಳಿ ಎರಡಾಟ ಹಾಕು. ಏ ಬಟ್ಲರ್, ಸುಮ್ನೆ ಡಿಸ್ಟರ್ಬ್ ಮಾಡ್ಬೇಡಿ, ಆಮೇಲೆ ಬರ್ತೀನಿ ಹೋಗ್ರಿ.
ಡರ್ಟಿ ರಾಸ್ಕಲ್. ಮನೇಲಿ ಕಳ್ತನ ಮಾಡಿ ಜೂಜಾಡ್ತಿದ್ಯಾ? ನಾನ್ ಕಳ್ತನ ಮಾಡ್ಲಿಲ್ಲ ಸರ್, ಇವ್ರೇ ಹೇಳಿದ್ದು ಬೆಳ್ಳಿ ಲೋಟ ಕೊತ್ಕೊಂಡ್ ಬಾ ಅಂತ. ಬಲ್ ನನ್ನ ಮಗ ಏನ್ರಯ್ಯ, ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಹಾಳು ಮಾಡ್ತು ಅನ್ನೋ ಹಾಗೆ ನೀವು ಹಾಳಾಗದಲ್ದೆ ಇವನು ಹಾಳು ಮಾಡ್ತಿದ್ದೀರಾ. ಏನೋ ಬೀಗರು ಅಂತ ಸುಮ್ಮನೆ ಇದ್ರೆ ನನ್ ಮನೇನ ಜೂಜನ್ ಕಟ್ಟೆ ಮಾಡ್ಕೊಂಡಿದ್ದೀರಿ. ನಾವ್ ಯಾಕೆ ಜೂಜಿನ ಕಟ್ಟೆ ಮಾಡೋಣ? ಏನೋ ಟೈಮ್ ಪಾಸ್ ಆಗೋದಕ್ಕೆ ಆಟ ಆಡ್ತಾ ಇದ್ವಿ, ಈ ನನ್ನ ಮಗನು ಬಂದ ಅಲ್ವೇನೋ ಭೀಮು. ಇರೋ ತಪ್ಪೇನಿದೆ? ಧರ್ಮರಾಯ ನಳ ಮಹಾರಾಜ ಅಲ್ಲ, ಜೂಜಾಡಿದ್ರೆ ದೊಡ್ಡ ಮನುಷ್ಯ ಆಗಿದ್ದು. ಈಗ ಗೊತ್ತಾಯ್ತು ಕಾವೇರಮ್ಮ ನಿಮ್ಮನ್ನ ಮನೆ ಬಿಟ್ಟು ಯಾಕೆ ಓಡಿಸಿದ್ಲು ಅಂತ. ಕಾವೇರಿ ಅವಳೇ ನಮಗೆ ಓಡಿಸ್ಲಿಲ್ಲ, ನಾವಾಗೆ ಓಡ್ ಬಂದ್ವಿ. ಆ ವಿಷಯ ಗೊತ್ತಾ ನಿಮಗೆ ಬೀಗರೇ? ಅಧಿಕ ಪ್ರಸಂಗ ಸಾಕು, ಮೊದ್ಲು ಹೋಗ್ರೋ. ಹೋಗ್ರು ಬೀಗರಿಗೆ, ಹೋಗ್ರು ಹೋಗ್ರು. ಅವಮಾನ. ಮರ್ಯಾದಿಂದ ಆಚೆ ಹೋಗ್ತಿರೋ ಇಲ್ಲ ಕತ್ತಿರದ್ಲು. ಬೀಗ್ರೆ, ನಮ್ಮನ್ನ ನೀವು ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಮರ್ಯಾದೆ ಕಡೆ ಒಂದು ಕ್ಷಣ ಇರಬಾರ್ದು. ನಡೆಯೋ ಹೋಗೋಣ. ಹೋಗ್ತೀವಿ. ಸದ್ಯ ಇದೊಂದಿದೆಯಲ್ಲ ಅಷ್ಟೇ ಸಾಕು. ಹೋಗ್ತೀವಿ ರೀ. ನೋಡಿ, ನಾವು ಹೋಗೋವಾಗ ನಿಮ್ ಕೈ ಲೋಟ ಇದೆ, ಅದನ್ನ ಚೊಂಬ್ ಹಾಕಕ್ ಬಿಡಬೇಡಿ. ಆ ಚೊಂಬ್ ಹಿಡ್ಕೊಂಡು ಮನೆ ಮನೆ ಬಿಡ್ಸಿಕ್ ಹೋಗ್ತೀರಿ. ಈಗ ಎಲ್ಲಿ ಹೋಗೋದು? ಹಿಂದಲ್ಲಪ್ಪ, ಕಾವೇರಮ್ಮನ ಪಾದವೇ ಗತಿ ಕಣೋ. ಹುಂಚನ್ ತರ ನಿಗರ್ಕೊಂಡು ಮೀಸೆ ಮೇಲೆ ಕೈ ಹಾಕೊಂಡು ಹೋದ್ರಲ್ಲ, ಮತ್ ಯಾಕೆ ಬಂದ್ರಿ ಇಲ್ಲಿಗೆ? ಹೋಗ್ರಿ ಇಲ್ಲಿಂದ. ತಪ್ಪಾಯ್ತು ಕಣೆ ಕಾವೇರಿ. ಆಸೆ ಹೆಚ್ಚಾಯ್ತು, ಮೀಸೆ ಆಕಾಶ ನೋಡ್ತಾ ಇತ್ತು. ಆಸೆ ನಿರಾಶೆ ಆಯ್ತು, ಮೀಸೆ ಹೊರಟೋಯ್ತು. ಕಾವೇರಿ ಬಾರೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ಒಳಗ್ ಬಾರೆ, ಕಾಲು ಮುಗಿತೀನಿ. ಹೊರಗಡೆ ಬೇಡ, ವರ್ಕರ್ಸ್ ನನ್ನ ಸರ್ಕಸ್ ಮಾಡಿಸ್ಬೇಡ. ಪ್ರೆಸ್ಟೇಜ್, ಕ್ವಶನ್ ಆಫ್ ಪ್ರೆಸ್ಟೇಜ್. ಅಯ್ಯೋ, ನಿನ್ ಪ್ರೆಸ್ಟೇಜ್ ಇಷ್ಟು ಬೆಂಕಿ ಹಾಕ. ಹಳೆ ಹೆಂಡತಿ ಪಾದವೇ ಗತಿ ಅಂತ ಕಾಲ ಮೇಲೆ ಬಿದ್ದು ಕೇಳ್ಕೊಳಯ್ಯ. ಇನ್ನು ಮೇಲೆ ಸತಿ ಸೇವೆ ಮಾಡ್ಕೊಂಡು ಕಿವಿ ಕುಯ್ದು ನಾಯಿ ಹಾಗ ಬಿದ್ದಿರ್ತೀನಿ ಅಂತ ಕೇಳ್ಕೊ. ಹೆಂಗಸರ ಕಾಲು ಬೀಳೋ ವಿಷಯ ಬಡ್ಕೋ. ನಿಂಗೆ ಇವತ್ತು ಹೆಂಗಸರೇ ಪವರ್ಫುಲ್ ಕಣೋ. ಅವರೇ ಫೇಮು. ವಿಶ್ವಾಸಕ್ಕೆ ಒಳ್ಳೇದು ಅಂತೀಯಾ? ದೇಶಕ್ಕೆ ಒಳ್ಳೇದು. ಹೌದಾ? ನೀವ್ ನನ್ನ ಜೊತೆಲಿ ಇದ್ರೆ ಕಾಲ ಕಳೆಯೋದೇ ಗೊತ್ತಾಗಲ್ಲ. ನೀವ್ ಹೊರಟೋದ್ರೆ ಬೇಜಾರಾಗುತ್ತೆ ಸರ್, ನಿಮ್ಮಷ್ಟು ಜಾಲಿಯಾಗಿರೋ ಪೇಷಂಟ್ ನಾನು ನೋಡೇ ಇರ್ಲಿಲ್ಲ. ಹಾ, ನೀವೇನ್ ಇಲ್ಲಿ ಮಾತಾಡೋದಕ್ ಬಂದಿದ್ದೀರೋ ಇಲ್ಲ ನರ್ಸ್ ಕೆಲ್ಸಕ್ ಬಂದಿದ್ದೀರೋ? ಪೇಷಂಟ್ ನ ಸಂತೋಷವಾಗಿಡೋದು ನರ್ಸ್ ಡ್ಯೂಟಿ ತಾನೆ. ಎಸ್ ನರ್ಸ್, ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹಾ, ಮಲ್ಲಿಗೆ ಸರ್. ಇರಿ ಇರಿ ಇರಿ. ಮೆಲ್ಲಿಗೆ ಸರ್, ಮೆಲ್ಲಿಗೆ. ಅಯ್ಯೋ ಅಯ್ಯೋ, ಮೆಲ್ಲಿಗೆ ಸರ್. ಬಿಡಿ ಅವ್ರನ್ನ, ನಾನ್ ನೋಡ್ಕೋತೀನಿ. ನೀವು? ನಾನು ಅವ್ರ ಹೆಂಡತಿ. ಓ, ನನಗೆ ಗೊತ್ತೇ ಇರ್ಲಿಲ್ಲ. ಇಟ್ಸ್ ಆಲ್ ರೈಟ್. ಮೀನಾ, ನಿನ್ಗೆ ಯಾಕೆ ತೊಂದ್ರೆ? ಅವ್ರಿದ ಪರವಾಗಿಲ್ಲ, ನಾನ್ ನೋಡ್ಕೋತೀನಿ. ನೀವೇನ್ ಹೋಗಿ. ಆಯ್ತು ಸರ್, ನಾನೇನ್ ಬರ್ತೀನಿ. ಥ್ಯಾಂಕ್ ಯು.